ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯಾರ ಮನಸ್ಸನ್ನು ನೋಯಿಸಬೇಕಂತಾಗಲಿ, ಯಾವ ಧರ್ಮವನ್ನು ಟೀಕಿಸಬೇಕಂತಾಗಲಿ ನನ್ನ ಉದ್ದೇಶ ಇಲ್ಲವೇ ಇಲ್ಲ. ನಾವೆಲ್ಲ ಭಾರತೀಯರು ಪ್ರಜ್ಞಾವಂತರಾಗೋಣ, ವೈಜ್ಞಾನಿಕ ನಿಲುವುಗಳನ್ನು ಈ ನೆಲದಲ್ಲಿ ಮತ್ತೆ ಜಾರಿಗೆ ತರೋಣ. ಈ ಮೂಲಕ ನಾವು ಸಂವಿಧಾನದ ಆಶಯ ಇದಲ್ಲ, ಆ ಆಶೆಯನ್ನು ಎತ್ತಿ ಹಿಡಿಯೋಣ ಅನ್ನುವ ಕಾರಣಕ್ಕಾಗಿ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಅದೇನು ಕಾರಣವೋ ಗೊತ್ತಿಲ್ಲ, ನಾವು ದೇವರನ್ನು ಸೃಷ್ಟಿಸಿದ್ದೀವೋ ದೇವರು ನಮ್ಮನ್ನು ಸೃಷ್ಟಿಸಿದಾನೋ ಎನ್ನುವ ಗೊಂದಲದಲ್ಲಿ ಇದ್ದೇವೆ. ನೋಡಿ, ಬಹುತೇಕ ನಮ್ಮಲ್ಲಿರ್ತಕ್ಕಂಥ ದೇವರುಗಳು ಅವು ನಮ್ಮಂತೆಯೇ. ನಮಗೆ 2 ಕಣ್ಣುಗಳಿವೆ, ನಮ್ಮ ದೇವರಿಗೆ 2 ಹಾಕಿರಬೇಕು. ನಮ್ಮನ್ನು ಸೃಷ್ಟಿ ಮಾಡಿದ ದೇವರಲ್ವಾ, ಆತನಿಗೆ 3 ಯಾರಿರ್ಬೋದು ಅಂತ ಆತನಿಗೆ ಮುಕ್ಕಣ್ಣ ಮಾಡಿದ್ದೇವೆ. ಮತ್ತು ಆ ದೇವರು ನಮ್ಮಂತೆ ಉಡುಗೆ ತೊಡುಗೆ ಇದೆ, ಅವುಗಳಲ್ಲೂ ಕೂಡ ರಾಗ ದ್ವೇಷ ಇದೆ. ಅವರು ಕೂಡ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಒಬ್ಬರ ಯಜ್ಞವನ್ನು ಮತ್ತೊಬ್ಬರು ಧ್ವಂಸ ಮಾಡ್ತಕ್ಕಂಥದ್ದನ್ನು ನಾವು ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ನೋಡ್ತೀವಿ. ಜೊತೆಗೆ ನಾವು ತಿನ್ನಿಸುವಂಥ ನಮ್ಮ ಚಟುವಟಿಕೆಗಳು ಹೇಗಿವೆಯೋ ನಮ್ಮ ದೇವರ ಚಟುವಟಿಕೆಗಳು ಸಹಜವಾಗಿ ಇವೆ. ನಮಗೆ ಒಬ್ಬ ಹೆಂಡತಿ ಸಾಕು ಹೋಗೋದಿಲ್ಲ, ಅದೇನೋ ವಾಂಛೆ, ಮನುಷ್ಯನ ಮನಸ್ಸಿನ ವಾಂಛೆ. ಹಾಗೆ ನಮ್ಮ ದೇವರುಗಳಿಗೂ ಸಹಿತ ಹೆಚ್ಚು ಕಡಿಮೆ ಬೇಕಾಗ್ತದೆ. ಇದನ್ನು ಅನೇಕ ಪುರಾಣಗಳಲ್ಲಿ ನೋಡಿದ್ದೆ, ನಾನೇನೆ ಹೊಸದಾಗಿ ಇದನ್ನು ಹೇಳ್ತಾ ಇಲ್ಲ. ಮತ್ತು ನಾವು ಹೇಗೆ ಮನುಷ್ಯರು ಯಾವುದಕ್ಕೂ ಒಂದು ಆಸೆ ಆಮಿಷಕ್ಕೆ ಹೇಗೆ ಬಲಿ ಆಗ್ತೇವೋ, ನಮ್ಮ ದೇವರುಗಳು ಬಹುಶಃ ಹಾಗೆ ಬಲಿ ಆಗ್ತವೇನೋ ಅಂತ ನಮ್ಮ ತಪ್ಪು ತಿಳುವಳಿಕೆ ಇದೆಯೋ ಸರಿ ತಿಳುವಳಿಕೆ ಇದೆಯೋ ನನಗಂತೂ ಗೊತ್ತಿಲ್ಲ. ನೀವೇ ಇದ್ರ ಬಗ್ಗೆ ಹೇಳಬೇಕು. ನಾವು ಹೇಗೆ ಲಂಚ ಕೊಟ್ಟರೆ ಆ ಕೆಲಸವನ್ನ ಮಾಡಿ ಕೊಡ್ತೇವೆಯೋ ಹಾಗೆ ನಮ್ಮ ದೇವರಿಗೂ ಸಹಿತ ಕೊಡಬೇಕು ಅಂತಕ್ಕಂಥ ಒಂದು ರೂಢಿ ಚಾಲ್ತಿಗೆ ಬಂತು. ಇಲ್ಲಿ ಒಂದು ಸತ್ಯವನ್ನು ನಾವು ಮರಿತಾ ಇದ್ದೇವೆ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ಖಂಡಿತವಾಗಿಯೂ ಆತ ಏನನ್ನು ನಮ್ಮಿಂದ ಬೇಡ್ತಾ ಇರಲಿಲ್ಲ, ನಿರೀಕ್ಷಿಸ್ತಾ ಇರಲಿಲ್ಲ. ಈಗ ತಂದೆ ತಾಯಿಗಳಿದ್ದಾರೆ, ಮಕ್ಕಳಿಂದ ಅವರು ಏನಾದರೂ ಬಯಸುತ್ತಾರೆಯೇ? ಸಾಧ್ಯವಿಲ್ಲ. ನಮ್ಮ ಮಕ್ಕಳು ನಮ್ಮ ಕಣ್ಣ ಮುಂದೆ ಚೆನ್ನಾಗಿ ಆರೋಗ್ಯಪೂರ್ಣವಾಗಿ ಲವಲವಿಕೆಯಿಂದ ನಕ್ಕಂತ ಇದ್ದುಬಿಟ್ರೆ ಸಾಕು ಅಂತಕ್ಕಂಥ ಭಾವನೆ ತಂದೆ ತಾಯಿಗಳಿಗಿಂತ ದೊಡ್ಡವರು ಯಾರು? ದೇವರು ತಾನೆ. ಆ ದೇವರಿಗೆ ನಮ್ಮಿಂದ ಏನಾದರೂ ಕಾಣಿಕೆ ಪಡ್ಲಿಕ್ಕೆ ಬಯಸ್ತಾರಾ? ಅಥವಾ ನಮ್ಮಿಂದ ನೈವೇದ್ಯ ಪಡ್ಲಿಕ್ಕೆ ಬಯಸ್ತಾರ? ನಮ್ಮಿಂದ ಹೂವು, ಪತ್ರೆ, ಪುಷ್ಪ ಅಥವಾ ಉದಕ ಇನ್ನೇನಾದರೂ ಅದಕ್ಕೆ ಬೇಕಾ? ಇಲ್ಲ. ಆದರೆ ತಪ್ಪು ತಿಳುವಳಿಕೆ ಇದೆಯೋ ಅಥವಾ ನಮ್ಮ ತಲೆಯಲ್ಲಿ ಆ ತಪ್ಪು ತಿಳುವಳಿಕೆನ ಇನ್ಯಾರೋ ತುರುಕಿದ್ದಾರೋ ಗೊತ್ತಿಲ್ಲ, ಆ ಕಾರಣಕ್ಕಾಗಿ ನಿತ್ಯವೂ ದೇವರ ಅರ್ಚನೆ, ಪೂಜನೆ ಇತ್ಯಾದಿ ನಡೆದು ಬಿಟ್ಟಿದೆ. ನನಗೆ ಅನಿಸ್ತದೆ, ಈ ದೇವರು ಮತ್ತು ನಮ್ಮ ನಡುವೆ ಒಬ್ಬ ದಲಾಲಿ ಇದ್ದಾನಲ್ಲ, ಈ ದಲಾಲಿ ಅವಶ್ಯಕತೆ ಇದೆಯೇ ಅಂತ ಪ್ರಶ್ನೆ ನಾನು ಮಾಡೋದಿಲ್ಲ. ಅಪ್ಪ ಬಸವಣ್ಣವರು 12ನೇ ಶತಮಾನದಲ್ಲಿ ಮಾಡಿದ್ದಾರೆ. ತನ್ನ ಆಶ್ರಯದ ರತಿಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಅನ್ಯರ ಕೈಯಲ್ಲಿ ಮಾಡಿಸಬಹುದೇ? ಓಹ್, ಎಂಥ ಮರ್ಮಾಘಾತಕ ಮಾತು! ಇಂಥ ಮರ್ಮಾಘಾತಕ ಮಾತನ್ನ ಕೇಳಿಯೂ ಕೂಡ ನಾವು ಕಣ್ಣು ತೆರೆಯದೆ ಇದ್ರೆ ಈ ತಪ್ಪು ಯಾರ್ದು? ನಮಗೆ ನಾವೇ ಆಲೋಚನೆ ಮಾಡಬೇಕಾಗಿದೆ. ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನೆತ್ತಬಲ್ಲರು ಕೂಡಲ ಸಂಗಮ ದೇವ. ಎಂಥ ಸ್ಪಷ್ಟವಾದಂಥ ನಿದರ್ಶನ ನೀಡುವ ಮೂಲಕ ರತಿಸುಖವನ್ನು ಹೇಗೆ ನನಗೆ ನಾನೇ ಪಡೆಯಬೇಕು, ನನ್ನ ಊಟವನ್ನು ನಾನು ಹೇಗೆ ಮಾಡಬೇಕು, ಹಾಗೆ ನನ್ನ ದೇವರಿನ ಪೂಜೆ ನಾನೇ ಮಾಡಬೇಕಾಗಿದೆ. ಒಂದ್ ಕಡೆ ಒಬ್ಬ ಕವಿ ಬರೀತಾನೆ, ದೇವರಿಗೆ ಬಂದೀನಿ ಬಾಗಿಲು ತೆಗಿ ಪೂಜಾರಿ, ದೇವರಿಗೆ ಬಂದೀನಿ ಬಾಗಿಲು ತೆಗಿ ಪೂಜಾರಿ, ದೇವರಿಗೂ ನನಗೂ ಮಾತೈತಿ, ದೇವರಿಗೂ ನನಗೂ ಮಾತೈತಿ ಪೂಜಾರಿ, ನಮ್ಮ ನಡುವ ನಿನದೇನ ಕಿರಿಕಿರಿ, ನಮ್ಮ ನಡುವ ನಿನದೇನ ಕಿರಿಕಿರಿ. ಈ ಕಿರಿಕಿರಿ ಉಂಟು ಮಾಡತಕ್ಕಂಥವ್ರು ನಮಗೆ ಅನೇಕ ಭ್ರಮೆಗಳನ್ನು ಬಿತ್ತಿದ್ದಾರೆ. ಅವುಗಳನ್ನು ಪುಸ್ತಕದಲ್ಲಿ ಸೇರಿಸಿದ್ದಾರೆ. ಪುಸ್ತಕದಲ್ಲಿ ಸೇರಿಸಿ ಅವು ಧರ್ಮ ಗ್ರಂಥ ಅಂತ ಹೇಳಿದ್ದಾರೆ. ಮತ್ತು ಆ ಪುಸ್ತಕಗಳನ್ನು ನಾನೇ ಬರೆದಂತ ಸ್ವತಃ ದೇವರೇ ಹೇಳಿದ್ದಾನೆ ಅಂತ ಅದರಲ್ಲಿ ಸೇರಿಸಿ ಬಿಟ್ಟಿರೋದ್ರಿಂದ ನಮ್ಮ ತಲೆಯಲ್ಲಿ ಆ ಒಂದೊಂದು ಗ್ರಂಥ, ಧರ್ಮದ ಗ್ರಂಥಗಳನ್ನು ದೇವರೇ ಬರೆದ್ಬಿಟ್ಟನಂತ ನಾವು ಪರಿಭಾವನೆಗೆ ಒಳಗಾಗಿದ್ದೇವೆ. ಹಾಗಾಗಿ ದೇವರಿಗೆ ದಾನವನ್ನು ಕೊಡ್ತಾ ಇದ್ದೇವೆ. ಅಲ್ರಿ, ದೇವರಿಗೆ ಏನಾದರೂ ಕೊಡುವಷ್ಟು ಆಗರ್ಭ ಶ್ರೀಮಂತರ ನಾವು ಸಾಧ್ಯ ಇಲ್ಲವಲ್ಲ. ಎಲ್ಲವೂ ಆತನಿದೆ ತಾನೆ. ಇಳೆ ನಿಮ್ಮ ದಾನ, ಈ ಭೂಮಿ ನಿಮ್ಮದೇ ದಾನ, ಬೆಳೆ ನಿಮ್ಮ ದಾನ, ಇಲ್ಲಿರ್ತಕ್ಕಂಥ ವಿವಿಧ ನಮೂನೆಯ ಬೆಳೆಗಳಿವೆಲ್ಲ ಅವನು ನಿಮ್ಮ ದಾನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸೂಸುವ
ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಒಂದು ವೇಳೆ ಇದ್ದರೆ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇ ನೆಂಬೆ ರಾಮನಾಥ. ಎಂಥ ಬಿರುಸಿನ ಮಾತು, ಎಂಥ ವಾಸ್ತವದ ಮಾತು, ಎಂಥ ಕಾಳಜಿಯ ಮಾತು ಇದೆ ನೋಡಿ. ದೇವರ ಹೆಸರಿನ ಮೇಲೆ ನಮ್ಮನ್ನ ಭಕ್ತರನ್ನ ಶೋಷಣೆ ಮಾಡ್ತಕ್ಕಂಥ ಪುರೋಹಿತರನ್ನ 3-4 ಸಾಲುಗಳಲ್ಲಿ ಜೇಡರ ನರಸಿಂಹನವರು ಹೇಗೆ ಛೇಡಿಸಿ ಬಿಟ್ಟಿದ್ದಾರೆ, ಹೇಗೆ ಹಿಡಿದಿಟ್ಟು ಬಿಟ್ಟಿದ್ದಾರೆ, ಇದನ್ನ ನೋಡಿ ಕೂಡ ಅರ್ಥ ಮಾಡಿಕೊಳ್ಳದ ಮನಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಈ ಬಗ್ಗೆ ನಿಜಕ್ಕೂ ನನಗೆ ಒಂಥರ ಸಂಕಟ ಆಗ್ತಾ ಇದೆ. ಇಷ್ಟು ಅರಿವು ಇದ್ರೂ ಕೂಡ ಮನುಷ್ಯ ಅರಿವಿನ ಕಣಜ ಅಂತ ಹೇಳ್ತಾರೆ, ಆದ್ರೆ ಈ ತಿಳುವಳಿಕೆ ಇದೆ, ಬುದ್ಧಿ ಇದೆ, ಆತ ಎಲ್ಲ ಪ್ರಾಣಿಗಳಂತೂ ವಿಭಿನ್ನ ಅಂತ ಹೇಳ್ತಾರೆ. ಆದ್ರೆ ಆತ ಇನ್ಯಾವುದೋ ಗ್ರಂಥವನ್ನ, ಇನ್ಯಾರೋ ಬರೆದಂತ, ನನ್ನಂತ ಕುತಂತ್ರಿ ಬರೆದಂತ ಧರ್ಮ ಗ್ರಂಥವನ್ನ ಧರ್ಮ ಗ್ರಂಥ ಅಂತ ಹೇಳಿ ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಓಡಾಡ್ತಾ ಇದ್ದಾನೆ. ಇದು ಹೋಗ್ಬೇಕಲ್ಲ ನಮಗೆ. ದೇವರಿಗೆ ಎಷ್ಟು ಕಾಣಿಕೆ ಕೊಡ್ತೀವಿ. ಕೆಲವರು ಹೇಳ್ತಿರ್ತಾರೆ ಸಹಜವಾಗಿ, ದಾನ ಧರ್ಮ ಮಾಡ್ಬೇಕು ದೇವರಿಗೆ ಅಂತ. ಈ ಧರ್ಮದ ಜೊತೆ ದಾನ ಯಾಕೆ ಸೇರಿತು? ಧರ್ಮ ಅಂದ್ರೆ ದಾನ ಮಾಡೋದಾ? ಹೋಗ್ಲಿ, ದಾನ ಯಾರಿಗೆ ಮಾಡ್ತೀರಿ ನೀವು? ದೇವಸ್ಥಾನಗಳ ದೇವರು ಆ ದಾನವನ್ನ ಸ್ವೀಕರಿಸುವಂತ ಮನಸ್ಥಿತಿ ಅಥವಾ ಆ ಶಕ್ತಿ ಇದೆಯಾ ಆ ದೇವರಿಗೆ? ಇಲ್ಲ. ಹಾಗಾದ್ರೆ ನೀವು ದಾನ ಮಾಡಿದಂತ ಹಣ ಎಲ್ಲಿಗೆ ಹೋಗ್ತದೆ? ಕೆಲವರು ಹೇಳ್ತಾರೆ, ಇಲ್ಲ ಸರ್, ಅದು ಅನೇಕ ದೇವಸ್ಥಾನಗಳಿಗೆ, ಟ್ರಸ್ಟ್ಗಳಿಗೆ, ಆ ದೇವಸ್ಥಾನದ ಮೂಲಕ ಟ್ರಸ್ಟ್ಗಳಿಗೆ ಹೋಗ್ತದೆ, ಅಲ್ಲಿಂದ ಅನೇಕ ಚಾರಿಟೇಬಲ್ ಶಿಕ್ಷಣ ಸಂಸ್ಥೆಗಳಿವೆ, ಆಮೇಲೆ ಆಸ್ಪತ್ರೆಗಳಿವೆ, ಇತ್ಯಾದಿ ಸಮಾಜ ಕಾರ್ಯಕ್ಕೆ ಅದನ್ನು ಬಳಕೆ ಮಾಡ್ತಾರೆ ಅಂತ ಕೆಲವರು ಹೇಳ್ತಾರೆ. ಸರಿಯಪ್ಪ, ಹಾಗಿದ್ರೆ ನೀವು ಡೈರೆಕ್ಟ್ ಆಗಿ ಚಾರಿಟೇಬಲ್ ಟ್ರಸ್ಟ್ಗಳಿಗೆ ಕೊಡ್ರಲ್ಲ, ನಡುವೆ ಯಾಕೆ ಕೊಡ್ತೀರಾ? ಶಿಕ್ಷಣ ಸಂಸ್ಥೆಗಳಿಗೆ ಕೊಡ್ರಲ್ಲ, ಯಾರು ಬೇಡ ಅಂತಾರೆ? ಶಿಕ್ಷಣ ಸಂಸ್ಥೆಗಳಿಗೆ ಕೊಡ್ಲಿಕ್ಕೆ ಬೇಡ ಅಂತಾರ? ಎಷ್ಟು ದೇವ್ರು ನೀವು? ಬಹುಶಃ ನಮ್ಮ ಸ್ವಾತಂತ್ರ್ಯದ ಸಂದರ್ಭದಲ್ಲಿ 33 ಕೋಟಿ ದೇವರಿದ್ದು ಅಂತ, ಬಹುಶಃ ಅವತ್ತು 33 ಕೋಟಿ ಜನಸಂಖ್ಯೆ ಇತ್ತು. ಈಗ ಎಷ್ಟು ದೇವರಿವೆ? 12ನೇ ಶತಮಾನದಲ್ಲಿ ಬಸವಣ್ಣರು ದೇವರೆಂಬುದು ಕಾಲಿಡಲೆಂಬೆಲ್ಲ, ದೇವನೊಬ್ಬ ನಾಮ ಹಲವು, ಪರಮ ಪತಿವೃತ್ತಿಗೆ ಗಂಡನೊಬ್ಬ, ಮತ್ತೊಂದ ಕೆರಗಿದಡೆ ಕಿವಿಮುಗ ಕೊಯ್ಯುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರೆ ಎಷ್ಟು ದೇವರುಗಳು ರೀ ನಮ್ಮಲ್ಲಿ. ನಾನು ಆ ಧರ್ಮ ಈ ಧರ್ಮ ಅಂತ ಹೇಳೋದು, ಎಲ್ಲ ಧರ್ಮದಲ್ಲೂ ಇದೆ ಅಳವಂಡಗಳಿವೆ, ಇದೇ ಸೋಗಲಾಡಿತನ ಇದೆ. ಈ ಸೋಗಲಾಡಿತನದ ವಿರುದ್ಧ ನಾವು ಮಾತಾಡಿದ್ರೆ ನಾವು ಧರ್ಮ ವಿರೋಧಿಗಳು ಹೀಗಾಗ್ತೀವಿ. ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು, ನಮಗೆ ನಾವೇ ಉತ್ತರ ಕಂಡುಕೊಳ್ಬೇಕು. ಇಲ್ಲಿ ಯಾರು ನಮ್ಮ ಕಣ್ಣನ್ನ ತೆರೆಯೋರು ಬರೋದಿಲ್ಲ, ನಮಗೆ ಯಾರು ಅರಿವನ್ನು ಕೊಡೋರು ಬರೋದಿಲ್ಲ, ನಮಗೆ ಯಾರು ತಿಳುವಳಿಕೆಯನ್ನು ಕೊಡೋರು ಇಲ್ಲಿ ಬರೋದಿಲ್ಲ. ನಮ್ಮ ಕಣ್ಣಲ್ಲಿ ಕಸ ಬಿದ್ದಿದೆ, ಅದ ಕಸವನ್ನ ನಾನೇ ತೆಕ್ಕೊಳ್ಬೇಕು. ನನ್ನ ಕಾಲಲ್ಲಿ ಮುಳ್ಳು ಮುರಿದಿದೆ, ಆ ಮುಳ್ಳನ್ನು ನಾನೇ ತೆಗಿಬೇಕು. ನನ್ನ ಒಳಗಡೆ ಅಹಂಕಾರ ಇದೆ, ಸೊಕ್ಕಿದೆ, ದುರ್ಭಾವ ಇದೆ. ಈ ದುರ್ಭಾವನ್ನ ನಾನೇ ನನ್ನ ಅರಿವಿನ ಮೂಲಕ ತೆಗೆದುಕೊಳ್ಳಬೇಕೇ ವಿನಃ ಯಾವ ದೇವರು, ಯಾವ ಪ್ರವಾದಿ, ಯಾವ ವ್ಯಕ್ತಿಯು ನಮ್ಮ ಬಳಿ ಸುಳಿಯುವುದಿಲ್ಲ. ನೋಡಿ, ದಾನ ಅಂತಂದ್ರಲ್ಲ, ಈಗ ದಾನ ಎಷ್ಟಾಗಿದೆ ದಾನ ಗೊತ್ತಾ? ತಿರುಪತಿ ತಿಮ್ಮಪ್ಪನ ಪ್ರತಿ ವರ್ಷದ ಆದಾಯ 3,500 ಕೋಟಿ ರೂಪಾಯಿ. ಯಪ್ಪ, ಈ ಹಣ ಎಲ್ಲಿಗೆ ಹೋಗ್ತಾ ಇದೆ? ಯಾವುದೋ ತಿರುಪೆ ರಾಜಕಾರಣಿಗಳ ಮನೆಗೆ, ಪುರೋಹಿತರ ಮನೆಗೆ ಹೋಗ್ತಾ ಇದೆಯಲ್ಲ. ತಿರುಪತಿ ತಿಮ್ಮಪ್ಪನ ಅಡಿಯಲ್ಲಿಯೇ ಎಷ್ಟೋ ಹಣ ದೋಚಿಕೊಂಡು ಹೋದಂತ ಉದಾಹರಣೆಗಳಿವೆ ತಾನೆ, ನೋಡಿದಿರಲ್ಲ ನಾವೆಲ್ಲರೂ. ಹಾಗಂದಾಗ ಸಹಜವಾಗಿ ಏನ್ ಹೇಳ್ತಾರೆ, ಅವ್ರವ್ರ ಕರ್ಮ, ಅವ್ರವ್ರ ಹಣೆ ಬರ, ಅವ್ರವ್ರ ಸುತ್ತ ಅಂತ. ಅಲ್ರಿ, ನೀನೊಬ್ಬ ಬೇಜವಾಬ್ದಾರಿಯಿಂದ ಯಾಕೆ ಕಂಡುಕೊಳ್ತೇವೆ? ನೀನೊಬ್ಬ ಬುದ್ಧಿ ಇರೋ ಪ್ರಾಣಿ ಇದೆ. ಆ ದೇವರಿನಿಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ, ವಿವೇಚನೆ ಕೊಟ್ಟಿದ್ದಾನೆ, ಚಿಂತನೆಯನ್ನ ಕೊಟ್ಟಿದ್ದಾನೆ. ಕನಿಷ್ಠ ನಾನು ಕೊಡುವ ಹಣ ಸರಿಯಾಗಿ ಸಲ್ಬೇಕು ತಾನೆ? ನೀವು ಬಿಟ್ಟಿ ದುಡ್ದದ್ದ? ಬಹುಶಃ ನೀವು ಬಿಟ್ಟಿ ದುಡಿದ್ರೆ ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾರ. ಬಹುಶಃ ನಿಮ್ಮದು ನಾಯಿ ಹಾಲಾಗಿರ್ಬೇಕು. ಅದಕ್ಕೆ ನೀವು ಕಂಡುಗಟ್ಲಿದ್ರು ಕೂಡ ಅಲ್ಲಿ ಕೊಡ್ಲಿಕ್ಕೆ ರೆಡಿ ಇದ್ದೀರಿ. ಆಮೇಲೆ ಕೇರಳದ ಅನಂತ ಪದ್ಮನಾಭ, ಅಬ್ಬಬ್ಬಬ್ಬಬ್ಬಬ್ಬ, ಅದಂತೂ ನಮ್ಮ ದೇಶದ ಬಹುದೊಡ್ಡ ದೇವರು. ಅಲ್ಲಿ ತೊಪ್ಪೆಯಾಗಿ ಹಣ ಬಂದು ಬೀಳುತ್ತೆ. ಹಣ ಅಷ್ಟೇ ಅಲ್ಲ ರೀ, ಅಲ್ಲಿ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯದ ಖಣಿನೇ ಅಲ್ಲಿದೆ. ಆ ಖಣಿ ಕಾಯ್ಲಿಕ್ಕೆ ಮಿಲಿಟರಿ ಬೇರೆ. ಮಹಾವಿಷ್ಣುವೇ ಅಲ್ಲಿರುವಾಗ ಮಿಲಿಟರಿ ಯಾಕೆ ಬೇಕು ನನಗಂತ ಗೊತ್ತಿಲ್ಲಪ್ಪ. ಅಲ್ಲಿ ಯಾಕೆ ಮಿಲಿಟರಿ ಕಮಾಂಡೋಗಳು ನಿಲ್ಬೇಕು? ನಮ್ಮ ಸುಪ್ರೀಂ ಕೋರ್ಟ್ ಅದು ಹೇಳಿ ಅದನ್ನು ಸರ್ಕಾರದ ಸುಪರ್ದಿಯಲ್ಲಿ ಹಾಗೆ ಇಡಿ ಅಂತ ಹೇಳ್ಬೇಕು, ನನಗಂತೂ ಗೊತ್ತಿಲ್ಲ. ನೀವೇ ಗೊತ್ತಿದ್ದವ್ರು ಹೇಳ್ಬೇಕಲ್ಲಿ. ಅಲ್ಲಿ ಅನಂತ ಪದ್ಮನಾಭ ದೇವಾಲಯದೊಳಗಡೆ ಇಷ್ಟು ಕೋಟಿ 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 ಬಂಗಾರ, ಬೆಳ್ಳಿ, ವಜ್ರ ಎಲ್ಲ ತುಂಬಿ ತುಳುಕ್ತಾ ಇದೆ. ಅದರ ಮೇಲ್ಗಡೆ ವಿಷ್ಣು ವಿರಾಜಮಾನನಾಗಿದ್ದಾನೆ. ಈ ಹಣವನ್ನ ಭಾರತೀಯ ಬಡವರ ಬಡತನ ನಿರ್ಮೂಲನಕ್ಕೆ ಬಳಸಬಹುದಲ್ಲ? ಆ ಮೂಲಕ ಅದನ್ನು ಶಿಕ್ಷಣಕ್ಕೆ ಬೆಳೆಸಿ ಇಲ್ಲಿಯೇ ಜನಗಳನ್ನ ಶಿಕ್ಷಿತರಂತನಾಗಿ ಮಾಡಬಹುದಲ್ಲ? ಎಷ್ಟೋ ಕ್ಯಾನ್ಸರ್ ಪೇಷಂಟ್ಗಳಿವೆ, ಅನೇಕ ರೋಗಗಳಿಗೆ ತುತ್ತಾಗಿ ಜನಜೀವನ ತುಂಬಾ ಸಂಕಷ್ಟದಲ್ಲಿದೆ.
ರೈತಾಪಿ ವರ್ಗ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಕೂಲಿ ಕಾರ್ಮಿಕರು ಕೆಲಸ ಸಿಗದೆ ಒದ್ದಾಡ್ತಾ ಇದ್ದಾರೆ. ಒಂದೊತ್ತಿನ ಊಟಕ್ಕೂ ಪರಿತಪಿಸುವಂತಹ ದಿನಗಳಲ್ಲಿ ನಾವಿದ್ದೇವಲ್ಲ. ಇಂಥ ದಿನಗಳಲ್ಲೂ ಸಹಿತ ಬಹುಶಃ ಕರುಣೆಯ ಕಡಲು, ಕರುಣೆಯ ಒಡಲು ದೇವರು ಅಂತ ಹೇಳ್ತಾರೆ. ಕನಿಷ್ಠ ಈ ದೇವರಾದರೂ ಕೂಡ ತನ್ನ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಈ ಪುರೋಹಿತರಿಗೆ, ಈ ಮುಲ್ಲಾಗಳಿಗೆ, ಈ ಪೂಜಾರಿಗಳಿಗೆ, ಈ ಪಾದ್ರಿಗಳಿಗೆ ಹೇಳಿ ಅವರ ಮೂಲಕ ಹಣವನ್ನ ಸಮಾಜಕ್ಕೆ ವಿನಿಯೋಗಿಸುವಂತ ಯಾಕೆ ಹೇಳಬಾರ್ದು? ಎಂತೆಂಥವೋ ದೇವರುಗಳ ಮೈ ಮೇಲೆ ಬರ್ತಿರ್ತವೆ. ಒಂದು ದೇವರಾದ್ರೂ ಬಂದು ಈ ಹಣವನ್ನ ಶಿಕ್ಷಣಕ್ಕೆ ಉಪಯೋಗಿಸುವಂತ ಯಾಕೆ ಹೇಳಿಲ್ಲ? ಆಸ್ಪತ್ರೆಗೆ ಉಪಯೋಗಿಸಿಕೊಳ್ಳುವಂತ ಯಾಕೆ ಹೇಳಿಲ್ಲ? ಹೇಳ್ಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ ಅಂದ್ರೆ ಆ ದೇವರುಗಳು ಇವ್ರು ಯಾರ ಮೈ ಮೇಲೆ ಬರ್ತವಲ್ಲ ಅವೆಲ್ಲ ಸ್ವಾರ್ಥದ ದೇವರುಗಳು. ತಮ್ಮ ಪರಾರ್ಥಕ್ಕಾಗಿ ಅವ್ರು ಎಂದೂ ಕೆಲಸ ಮಾಡಲ್ಲ. ನಮ್ಮ ದೇಶ ಬೇಕಾದಷ್ಟು ಈ GDP ಕುಸಿತಾ ಇದೆಯಲ್ಲ, ಈ ಕುಸಿತಿರುವ GDPಯನ್ನು ಮತ್ತೆ ಮೇಲಕ್ಕೆ ಏರಿಸಬೇಕಾದ್ರೆ ನಮ್ಮಲ್ಲಿ ತೊಪ್ಪೆಯಾಗಿ ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಬಿದ್ದಿರ್ತಕ್ಕಂಥ ಹಣ ಏನಿದೆಯಲ್ಲ, ಹಣ ಸಾರ್ವಜನಿಕವಾಗಿ ಬಳಸಿಕೊಳ್ಳಬೇಕು. ಸಾರ್ವಜನಿಕವಾಗಿ ಬಳಸಿಕೊಳ್ಳುವ ಮೂಲಕ ನಮ್ಮ ಭಾರತವನ್ನು ಎತ್ತರಕ್ಕೆ ನಾವು ಕೊಂಡೊಯ್ಯಬೇಕು. ಇಲ್ಲೇ ನಾವು ಕುಸಿಬಾರದು. ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಬೇಕಿಲ್ಲಿ. ಸಮಾನತೆ ಬರಬೇಕು, ಭ್ರಾತೃತ್ವ ಬರಬೇಕು, ಪ್ರೇಮ ವಿಶ್ವಾಸಗಳು ಹುಟ್ಟಬೇಕು, ಮನುಷ್ಯರು ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆ ಬರಬೇಕಾಗಿದ್ರೆ ಈ ಖಜಾನೆಗಳನ್ನ ಖಾಲಿ ಮಾಡ್ಬೇಕು. ನಾವು ಖಜಾನೆಯನ್ನ ನಾವು ಬಳಸಬೇಕು. ಲೂಟಿ ಮಾಡಿಟ್ಟ ಹಣ ಅದು. ಬಹುಶಃ ಇಂಥ ಹಣ ಇಟ್ಟಿರೋದ್ರಿಂದಲೇ ನಮ್ಮ ಮೇಲೆ ದಾಳಿಗಳಾಗಿವೆ. ಗಜನಿ ಮೊಹಮ್ಮದ್ ಯಾಕೆ ಬರೀ ಬಂದ ನಮ್ಮ ಮೇಲೆ? ಯಾಕ್ರಿ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ? ಆತ ದಾಳಿ ಮಾಡಿದ ದೇವಸ್ಥಾನದ ಮೇಲೆಲ್ಲ, ದೇವಸ್ಥಾನದ ಕೆಳಗೆ ಹೂತಿಟ್ಟಂಥ ಆ ಮೌಲ್ಯಯುತವಾದಂತಹ ಬಂಗಾರದ ಮೇಲೆ, ವಜ್ರದ ಮೇಲೆ, ಬೆಳ್ಳಿಯ ಮೇಲೆ. ಸರ್, ನಮ್ಮ ದೇಶದಲ್ಲಿ ಗರೀಬಿ ಹಟಾವುವಂತ ಒಂದು ಸರ್ಕಾರ ಬಂದು ಮಾಡಿ ಹಟಾವು ಆಯ್ತಾ? ಗರೀಬಿ ಸಾಧ್ಯವಿಲ್ಲ. ಯಾವುದೋ 20 ಅಂಶಗಳ ಕಾರ್ಯಕ್ರಮ ಹಾಕೊಂಡ್ರು, ಅದು ಸಾಧ್ಯ ಆಯ್ತಾ? ಅದು ಸಾಧ್ಯ ಆಗಿಲ್ಲ. ಈಗ ಒಬ್ಬ ದೇವಮಾನವ ಬಂದಾನೆ, ದೇವಮಾನವನಿಂದಾದ್ರೂ ನಮ್ಮ ಭಾರತ ಪರಿಸ್ಥಿತಿ ಸುಧಾರಿಸ್ತದ? ಸಾಧ್ಯವಿಲ್ಲ. ಜನರಲ್ಲಿ ಎಲ್ಲಿವರೆಗೂ ಮೌಢ್ಯ ಇರ್ತದೋ ಅಲ್ಲಿವರೆಗೂ ಕೂಡ ನಮ್ಮ ದೇಶ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ನಮ್ದು ಹಿಂದೂ ರಾಷ್ಟ್ರ ಆಗೋದು ಬೇಡ ಸರ್, ಹಿಂದಿ ರಾಷ್ಟ್ರ ಆಗೋದು ಬೇಡ. ನಮ್ಮ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದು ಬಿಟ್ರೆ ಸಾಕು. ಖಂಡಿತವಾಗಿ ನಮ್ಮ ದೇಶ ಉದ್ಧಾರ ಆಗ್ತದೆ. ಅಲ್ರಿ, ನೀವು ಇಲ್ಲಿ ಶಿಕ್ಷಣ ಸರಿ ಇದ್ರೆ ನಳಂದ ವಿಶ್ವವಿದ್ಯಾಲಯ ಅಪೂರ್ವವಾದಂಥ, ಅದನ್ನು ಸುಟ್ಟಿಲ್ರಿ. ವಿಶ್ವವಿದ್ಯಾಲಯ ನಿಮಗೆ ಬೇಕಾಗಿಲ್ಲ, ದೇಗುಲಗಳು ಬೇಕಾಗಿವೆ, ಮಸೀದಿಗಳು ಬೇಕಾಗಿವೆ, ಚರ್ಚ್ಗಳು ಬೇಕಾಗಿವೆ. ಇವುಗಳ ಅವಶ್ಯಕತೆ ಈಗಿಲ್ಲ. ನಮಗೆ ಸರಿಯಾದ ಶಿಕ್ಷಣ ಸಿಗದೇ ಇರೋದ್ರಿಂದ ಸಹಜವಾಗಿ ನಮ್ಮ ಮಕ್ಕಳು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಅದು ತಪ್ಪಿಸಬೇಕಾದ್ರೆ ಒಂದೇ ಒಂದು ದಾನವನ್ನು ನಿಲ್ಲಿಸಬೇಕು, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು. ಬೈ ಚಾನ್ಸ್ ದಾನ ಕೊಟ್ಟರೂ ಕೂಡ ಆ ಹಣ, ಆ ಸಂಪತ್ತು ಸಾರ್ವಜನಿಕಕ್ಕೆ ತೆರೆದುಕೊಳ್ಳಬೇಕು. ಆವಾಗಲೇ ನಮ್ಮ ಭಾರತ ಭವ್ಯ ಭಾರತವಾಗ್ತದೆ, ವಿಶ್ವಗುರು ಆಗ್ತದೆ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣುಗಳನ್ನು ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಇದನ್ನ ಈ ಬೇರೆಯವರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ. ಈ ವಿಚಾರಗಳು ಜನಜನಿತವಾಗಲಿ, ಜನರ ಮನಸ್ಸಿನಲ್ಲಿರತಕ್ಕಂಥ ದುಗುಡುಗಳು ಹೊರಗಡೆ ಹೋಗಲಿ, ಅವರ ಭಾವಗಳು ಬೆತ್ತಲಾಗಲಿ, ಅವರ ಮನಸ್ಸು ಪ್ರಫುಲ್ಲವಾಗಲಿ, ಅವರೆಲ್ಲರೂ ಆರೋಗ್ಯಕರವಾಗಿ ಚಿಂತಿಸುವಂತಾಗಲಿ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.